ಜಾನ್ವಿ, ಇವತ್ತು ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಿದೆ ಗೊತ್ತಾ? ಬೇಬಿ, ಲಲಿತಾ, ವಸುಧ ಎಲ್ಲಾರ ಜೀವನಾನು ಒಂದು ಹಂತಕ್ಕೆ ಬಂದು ನಿಂತಿದೆ. ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡಿಬಿಟ್ರೆ ಆಗೋಯ್ತು. ಆಮೇಲೆ ನನಗೆ ಯಾವ ಚಿಂತೆನೂ ಇಲ್ಲ. ನನಗೂ ಅಷ್ಟೇ ಅಜ್ಜಿ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇವರೆಲ್ಲರ ಜೀವನ ಹೇಗೋ ಅಂತ ನನಗೂ ಚಿಂತೆ ಆಗ್ಬಿಟ್ಟಿತ್ತು. ದೇವರು ಎಲ್ರಿಗೂ ಒಂದು ದಾರಿ ತೋರಿಸ್ಬಿಟ್ಟ. ಇನ್ನು ಮುಂದೆ ನೀವು ಹುಟ್ಟೋ ಮೊಮ್ಮಕ್ಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಕಾಲ ಕಳೀರಿ. ಇದಕ್ಕಿಂತ ಇನ್ನೇನು ಸಂತೋಷ ಇದೆ ಜಾನ್ವಿ? ಹಾಗೆ ನೋಡಿದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ. ನೀನು ನಿನ್ನ ಸಂಸಾರ, ನಿನ್ನ ಸಂತೋಷ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನಿನ್ನ ಸುತ್ತ ಇರೋರು ಕೂಡ ಸಂತೋಷವಾಗಿರ್ಬೇಕು ಅಂತ ಯೋಚನೆ ಮಾಡ್ತೀಯ. ತುಂಬ ದೊಡ್ಡ ಮನಸ್ಸು ನಿಂದು. ಇಲ್ಲ ಅಜ್ಜಿ, ನಾನು ಈ ಮನೆಗೆ ಸೊಸೆ ಆಗಿ ಬಂದಿರೋದು ನನ್ನ ಅದೃಷ್ಟ. ಅಂಥದ್ರಲ್ಲಿ ನಾನು ಎಲ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೀವೆಲ್ಲರೂ ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿಗೆ ನಾನು ಇನ್ನೂ ಮಾಡಬೇಕಾಗಿರೋದು ತುಂಬ ಇದೆ. ಏನು ಹಾಗಂದ್ರೆ? ವಸು, ಬೇಬಿ ಅತ್ತೆ, ಲಲಿತಾ ಅತ್ತೆ ಇವರೆಲ್ಲರ ಜೀವನ ಸರಿ ಹೋಯ್ತು. ಆದರೆ ಕಲಾ ಚಿಕ್ಕಮ್ಮ, ಅವರು ಗಂಡನಿಂದ ದೂರ ಇದ್ದು ಒಂಟಿಯಾಗೆ ಬದುಕ್ತಿದಾರಲ್ವಾ? ಅದಕ್ಕೆ ಅವ್ರ ಬಗ್ಗೆ ನನಗೆ ಯಾವುದೇ ನಿರ್ಧಾರ ಬರೋಕ್ಕಾಗ್ತಿಲ್ಲ. ಆದರೆ ಅವ್ರ ಜೀವನ ಹೀಗಾಗೋಯ್ತಲ್ಲ ಅಂತ ಅವ್ರ ಒಳಗೊಳಗೆ ಕೊರಗ್ತಿರೋದು ನನಗೆ ಅರ್ಥ ಆಗ್ತಿದೆ. ನನಗೂ ಯೋಚನೆ ಬಂದಿದೆ ಜಾನ್ವಿ. ಆದರೆ ಹರಿ ನೆನೆಸ್ಕೊಂಡಾಗೆಲ್ಲ ಕಲಾ ಈಗ ಸಂತೋಷವಾಗಿದ್ದಾಳೆ ಅಂತ ನನಗೂ ಅನಿಸ್ತಿದೆ. ಆದರೆ ಅವ್ರು ಹಾಗೆ ಯೋಚನೆ ಮಾಡ್ತಿಲ್ಲ ಅಜ್ಜಿ. ಕೆಲವೊಂದನ್ನ ಅವ್ರು ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಹರಿ ಚಿಕ್ಕಪ್ಪನಿಂದ ನಮ್ಮೆಲ್ರಿಗೂ ತೊಂದರೆ ಆಗಿದೆ ಅಂತ ಅವರಿಗೂ ಗಿಲ್ಟ್ ಕಾಡ್ತಿದೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಸರಿ, ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೀನಿ. ಆದರೆ ನನ್ನ ನಿರ್ಧಾರ ನೀವು ಒಪ್ಕೋಬೇಕು. ನಿನ್ನ ನಿರ್ಧಾರಕ್ಕೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಾ? ಸರಿನಮ್ಮ. ಹಲೋ ಸುನಿಲ. ಓಹ್, ಏನಪ್ಪ ಭಾಳ ಖುಷಿಯಾಗಿದೆಯಾ? ಏನೋ ಸಮಾಚಾರ? ಲಾಟ್ರಿ ಗಿಟ್ ಹೊಡಿತನ? ಹಾಗೆಲ್ಲ ಏನಿಲ್ಲ ಕಣ. ನನ್ನ ಹತ್ರ ಹೇಳೋಕ್ಕೇನೋ ಹೇಳೋ. ಸುನಿಲ, ಎಲ್ಲದಕ್ಕಿಂತ ಮೊದಲು ನಿನ್ಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣ. ಥ್ಯಾಂಕ್ಸಾ? ಯಾಕಪ್ಪ? ನನಗೆ ಒಳ್ಳೆ ಕಡೆ ಕೆಲಸ ಕೊಡಿಸಿ ಜೀವನದಲ್ಲಿ ಸ್ವಲ್ಪನಾದರೂ ಜವಾಬ್ದಾರಿ ಕಲಿಯೋ ಹಾಗೆ ಮಾಡಿದ್ದಕ್ಕೆ. ನೀನು ಜವಾಬ್ದಾರಿ ತೊಗೊಂಡು ಜೀವನದಲ್ಲಿ ಮೇಲ್ ಬರಬೇಕು ಅಂತ ತುಂಬ ಹಾನೆಸ್ಟಾಗಿ ಕೆಲಸ ಮಾಡ್ತಾ ಇದೆಯಾ. ಅದಕ್ಕೆ ನಾನು ನಿನಗೆ ಕಂಗ್ರಾಟ್ಸ್ ಹೇಳಬೇಕು. ಥ್ಯಾಂಕ್ಸ್ ಕಣ. ಇನ್ನೊಂದು ಸಂತೋಷದ ವಿಷಯ ಏನು ಗೊತ್ತಾ? ಏನು? ನನ್ನ ಪ್ರೀತಿಗೆ ಅಕ್ಕನಿಂದ ಗ್ರೀನ್ ಸಿಗ್ನಲ್ ಸಿಕ್ತು. ಹೇ, ಸೂಪರ್ ಕಣೋ. ಡಬಲ್ ಕಂಗ್ರ್ಯಾಚುಲೇಷನ್ಸ್ ನಿಂಗೆ. ಹೌದು ಮಗ. ಹೆಂಗೋ ಇದು? ಇವತ್ತು ಬೆಳಗ್ಗೆ ಅಕ್ಕ ಕಾಲ್ ಮಾಡಿದ್ಲಾ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?